ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಹಲೋ ನೀರು. ಹೇ ಯಶು, ಏನ್ ಮಾಡ್ತಾ ಇದ್ದ? ಈಗಷ್ಟೇ ಶೂಟಿಂಗ್ ಮುಗಿಸ್ಕೊಂಡ್ ಬಂದೆ, ಆರಾಮಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ. ಎಲ್ಲರ ಬೇಬ್ಸಿದವ ನೋಡೋಣ ಅಂತ. ನಾನು ಇವಾಗ ತಾನೇ ಒಂದ್ ವರ್ಕ್ಶಾಪ್ ಮುಗಿಸ್ಕೊಂಡ್ ಮನೆಗೆ ಹೋಗ್ತಾ ಇದ್ದೆ. ಹೌದಾ? ಏಯ್, ನಾಳೆ ನೀನ್ ಫ್ರೀ ಇದೆಯಾ? ಯಾವಾಗ್ಲೂ ಟೂರ್ ಪ್ಲಾನ್ ಮಾಡ್ತೀವಿ, ಕ್ಯಾನ್ಸಲ್ ಮಾಡ್ತೀವಿ. ನಾಳೆ ಹೋಗೋಣ? ಶೋರ್ ಹೋಗೋಣ. ಹೋಗೋಣ. ಎಸ್. ನೀರು ತಗೋಬತ್ತೀನಿ ತಡಿ. ನಿಮ್ಗೆ ಎದ್ದಿದ್ದು ನಾನು. ನಂಗೆ ನಮ್ಮಿಬ್ರು ವೈಬ್ ಎಷ್ಟು ಮ್ಯಾಚ್ ಆಗುತ್ತಲ್ಲ. ಅಯ್ಯೋ ಯಶು, ಆ ವೈಬ್ ಸುಟ್ಟಿರೋದೇ ನಮ್ಮಿಂದ ಯಶು. ಅಲ್ಲ, ನಿನ್ ಜೊತೆಗಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಾನು ಯಾರ ಜೊತೆ ಇದ್ರು ಟೈಮ್ ಹೋಗೋದೇ ಗೊತ್ತಾಗಲ್ಲ ಯಶು. ನಿಜಾನ ಅಲ್ವಾ? ನಿಜ ಯಶು. ನನಗೂ ಇತ್ತಿತ್ಲಾಗ ಅನ್ಸುತ್ತೆ, ನೀನ್ ಹಿಂದೆ ಇರೋ ಟೈಮ್ ಎಲ್ಲ ಗಡಿಯಾರದಲ್ಲಿ ಶೆಲ್ಲೇ ಇರಲ್ವೇನು ಅಂತ. ನನ್ಗೆ ಒಂದೊಂದ್ಸತಿ ಅನ್ಸುತ್ತೆ, ಇದು ಫ್ರೆಂಡ್ಶಿಪ್ ಇಲ್ಲ ಲವ್. ಯಶು, ಏನ್ ಹೇಳ್ತಾ ಇದೀಯ ಯಶು? ನನಗೂ ಸೇಮ್ ಡೌಟ್ ಯಶು. ಅಯ್ಯೋ ಯಶು ಯಶು ಯಶು, ನನ್ನ ಹೆಸರು ನಿನ್ ಮುದ್ದಾಡ್ತಾ ಇದೆಯಲ್ಲೋ ಯಶು. ಇದು ನಂಗೂ ಡೌಟ್ ಇದೆ, ಇದು ಲವ್ ಫ್ರೆಂಡ್ಶಿಪ್ ಅಂತ. ಇದು ಕ್ಲಾರಿಟಿ ಬರ್ಬೇಕಂದ್ರೆ ಒಂದು ಐಡಿಯಾ ಇದೆ. ಏನು? ನಾನು ನೀನು ಒಂದ್ ತಿಂಗಳು ಸಿಗಬಾರ್ದು, ಫೋನು ಮೆಸೇಜು ಚಾಟು ಯಾವುದು ಇರಬಾರ್ದು. ಇದು ಅರ್ಧಕ್ ಬ್ರೇಕ್ ಆಯ್ತು, ನಾವು ಮತ್ತೆ ಮೀಟ್ ಆದ್ವಿ ಅಂದ್ರೆ ಇದು ಪ್ಯೂರ್ ಲವ್. ಅಕಸ್ಮಾತ್ ಇದನ್ನ ಕಂಟಿನ್ಯೂ ಮಾಡಿ ಒಂದ್ ತಿಂಗಳು ಕ್ಲಿಯರ್ ಮಾಡಿದ್ವಿ ಅಂದ್ರೆ ಇದು ಪ್ಯೂರ್ ಫ್ರೆಂಡ್ಶಿಪ್. ಏನಂದ್ಯಾ? ಓಕೆ. ಕಳ್ಳಿ ನೀನು. ತಲುಪಲಿ ನಿನ್ನ ನೀನೊಂದು ಕಡಲಿನ ಧ್ಯಾನ, ನಾ ಹೇಗೆ ಬೆರೆಯಲಿ ನಿನ್ನ. ಯಶು, ಒಂದು ತಿಂಗಳಲ್ಲ ಯಶು, 4 ದಿನ ನಿನ್ನನ್ನು ಬಿಟ್ಟಿರಕ್ ಆಗ್ತಾ ಇಲ್ಲ ಯಶು. ನನ್ನ ಪ್ರಕಾರ ಐ ಲವ್ ಯು ಯಶು. ಯಶು, ನಿನ್ಗಿನ್ನೂ ಒಂದು ಖುಷಿಯಾಗೋ ವಿಷಯ ಇಲ್ಲ, ನಾವಿಬ್ರು ಮದುವೆ ಆಗ್ಬಿಡೋಣ. ಯಶು, ನಮ್ಮ ಮನೇಲಿ ತುಂಬಾ ಸ್ಟ್ರಿಕ್ಟು. ಮದ್ವೆಗೆ ಒಪ್ಕೋತಾರೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದ್ರೆ ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ. ಎಲ್ಲಾದ್ರೂ ಹೊರಡೋಗಿ ಮದ್ವೆ ಆಗ್ಬಿಡೋಣ. ಇಲ್ಲ ಯಶು, ಫ್ಯಾಮಿಲಿಗೆ ವ್ಯಾಲ್ಯೂ ಏನು ಅಂತ ನನಗಿಂತ ಚೆನ್ನಾಗಿ ಇನ್ಯಾರಿಗೂ ಗೊತ್ತಿರಲ್ಲ. ನೀನ್ ಮನೆ ಬಿಟ್ಟು ಬರೋದು ಬೇಡ. ಯಾಕಂದ್ರೆ ಮದ್ವೆ ಆದ್ರ ಮೇಲೆ ಒಂದು ಹೆಣ್ಣಿಗೆ ತವ್ರ ಮನೆ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು. ಅದು ಎಷ್ಟೇ ಕಷ್ಟ ಆದ್ರೂ ಮನೇಲಿ ಮಾತಾಡೇ ಒಪ್ಸೋಣ ಪ್ಲೀಸ್. ಓಕೆ ಓಕೆ ಓಕೆನಾ? ಹೀಗೆ ಇಬ್ಬರ ನಡುವಿದ್ದ ಸ್ನೇಹ ಗಾಢವಾದ ಪ್ರೀತಿಯಾಗಿ ಬದಲಾಗುತ್ತೆ. ಎಷ್ಟೇ ಕಷ್ಟವಾದ್ರೂ ಮನೆಯವರ ಒಪ್ಪಿಗೆ ಪಡೆದೇ ಮದುವೆ ಆಗ್ಬೇಕು ಅಂತ ನಿರ್ಧರಿಸಿ ಯಶಸ್ವಿನಿಯವರ ಮನೆಯವರ ಜೊತೆ ಮಾತಾಡೋಕೆ ನಿರಂಜನ್ ಅವರ ಮನೆಗೆ ಬರ್ತಾರೆ. ಆದ್ರೆ ಅಲ್ಲಾಗ್ಲೇ ಯಶಸ್ವಿನಿಯವರ ಮನೆಯವರಿಗೆ ಇವರ ಪ್ರೀತಿಯ ವಿಷಯ ತಿಳಿದು ಅವರೆಲ್ಲ ತುಂಬಾ ಕೋಪದಲ್ಲಿರ್ತಾರೆ. ಒಳ್ಳೆ ಹುಡುಗ ಅಂತ ಮನೆಯೊಳಗೆ ಬಿಟ್ರೆ ಪ್ರೀತಿ ಮದುವೆ ಅಂತ್ಯ. ಹೋಗೋ ಮನೆಯಿಂದ ಆಚೆ, ಮನೆಯಿಂದ ಆಚೆ ಹೋಗೋ. ಅಲ್ಲ ಅಂಕಲ್, ನಾನು ಹೇಳೋದು ಹೋಗೋ. ಅಪ್ಪ ಪ್ಲೀಸ್ ಪಾ, ನಂಗೆ ಅವ್ರನ್ನ ಬಿಟ್ಟು ಬದುಕಕ್ ಆಗಲ್ಲ ಅಪ್ಪ. ಅವ್ರ ತುಂಬಾ ಪ್ರೀತಿ ಮಾಡ್ತಿದ್ದೀನಪ್ಪ, ನಾವಿಬ್ರನ್ನ ದೂರ ಮಾಡ್ಬೇಡಪ್ಪ ಪ್ಲೀಸ್. ಓಹೋ, ನಿನಗೀಗ ನಮ್ಗಿಂತ ಅವನು ಪ್ರೀತಿನೇ ದೊಡ್ಡದಾಯ್ತಲ್ಲ? ಇಲ್ಲ ಇಲ್ಲ ನೋಡು, ನಿನಗೆ ನಾನು ಬೇಕು ಅಂದ್ರೆ ಮನೆ ಒಳಗೆ ಹೋಗು. ಅವನು ಬೇಕು, ಅವನು ಪ್ರೀತಿ ಬೇಕು ಅಂದ್ರೆ ನನ್ನ ಹೆಣ ದಾಟ್ಕೊಂಡು ಹೋಗು. ಪ್ಲೀಸ್ ಬಾ, ನಂಗೆ ಅವನು ಬೇಕು, ನೀನು ಬೇಕು. ಇಬ್ರಲ್ಲ ಒಬ್ರಿಲ್ಲ ಅಂದ್ರೆ ನನ್ಗೆ ಬದುಕಾಗಲ್ಲ. ನೋಡಿದ್ಯಪ್ಪ, ನಿನ್ನಿಂದ ನನ್ನ ಮನೆ ನಂದಿನ ಹಾಳಾಗೋಗಿದೆ. ದಯವಿಟ್ಟು ಮನೆಯಿಂದ ಆಚೆ ಹೋಗು. ಹೀಗೆ ಆರಂಭಿಕ ಹಂತದಲ್ಲಿ ನಿರಂಜನ್ ಯಶಸ್ವಿನಿ ಅವರ ಮದುವೆಗೆ
ಮನೆಯವರಿಂದ ತೀವ್ರವಾದ ವಿರೋಧ ವ್ಯಕ್ತವಾಗುತ್ತೆ. ಆದ್ರೆ ಪಟ್ಟು ಬಿಡದ ಪ್ರೇಮಿಗಳು ತಾವು ಹಿಡಿದ ಹಠವನ್ನ ಬಿಡದೆ ಮನೆಯವರ ಮನವೊಲಿಸಿ ಕೊನೆಗೆ ತಮ್ಮ ಪ್ರೀತಿಯನ್ನ ಗೆಲ್ಲಿಸ್ತಾರೆ. ಅಷ್ಟೇ ಅಲ್ಲದೆ ಯಾವುದೇ ಖರ್ಚಿಲ್ಲದೆ ಫ್ರೀಯಾಗಿ ಮದ್ವೆನೂ ಆಗ್ತಾರೆ. ಮದ್ವೆ ವಿರೋಧಿಸಿದ್ದ ಅತ್ತೆ ಮಾವನ ಮನಸ್ಸನ್ನು ಗೆದ್ದು ಅವರ ಪ್ರೀತಿಯ ಅಳಿಯನಾಗಿದ್ದಾರೆ. ಸದ್ಯಕ್ಕೆ ವೈವಾಹಿಕ ಜೀವನ, ವೃತ್ತಿ ಜೀವನ ಎರಡರಲ್ಲೂ ಯಶಸ್ಸನ್ನ ಕಂಡು ಅದ್ಭುತವಾದ ಜೀವನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಈಗ ನಮ್ಮ ನಿರಂಜನ್ 15 ವರ್ಷಗಳ ಬಳಿಕ ತನ್ನ ತವರು ಮನೆ ಜಿ ಕುಟುಂಬಕ್ಕೆ ಮರಳಿ ಬಂದು ಸೇರಿರೋದು ಮಾತ್ರ ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ. ಇಡೀ ಸಮಸ್ತ ಕರ್ನಾಟಕಕ್ಕೂ ನಿಮ್ಮ ನಿರಂಜನ್ ದೇಶಪಾಂಡೆ ಮಾಡುವ ನಮಸ್ಕಾರಗಳು. ಇಡೀ ಕರ್ನಾಟಕದ ಎಲ್ಲ ಬ್ಯಾಚುಲರ್ಸ್ ಗಳಿಗೂ ನಮ್ಮ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2 ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.